ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಮಾನವ ಬಂಧುತ್ವ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾಗರ ಪಂಚಮಿ ನಿಮಿತ್ತವಾಗಿ ಘಟಪ್ರಭಾ ಕೆಎಚ್ಐ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು ಹಣ್ಣು ನೀಡುವ ಮೂಲಕ ಬಸವ ಪಂಚಮಿಯನ್ನ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನೂರಾರು ಪ್ರಗತಿಪರರು ಸೇರಿ ಬಡ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡುವ ಮೂಲಕ ಬಸವ ಪಂಚಮಿ ಆಚರಣೆ ಮಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗುಪ್ಪಲಗುಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾತನಾಡಿ, ಬಸವಾದಿ ಶರಣರ ವಚನವಾದ ಕಲ್ಲು ನಾಗರ ಕಂಡ್ರೆ ಹಾಲೆರೆಯುವವರಯ್ಯ ನಿಜ, ನಾಗರ ಕಂಡರೆ ಕೊಲ್ಲೆಂಬರಯ್ಯ ಎಂಬ ನಾಣ್ಣುಡಿಯಂತೆ ವೈಜ್ಞಾನಿಕವಾಗಿ ಹಾವು ಹಾಲು ಕುಡಿಯೋದಿಲ್ಲ. ಹಾವು ಮಾಂಸಾಹಾರಿ. ಹಾವು ಹಾಲು ಕುಡಿದರೆ ಪಚನವಾಗದೆ ಸಾವಿಗೀಡಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕಲ್ಲು ನಾಗರಕ್ಕೆ ಹಾಲೆರೆಯೋದಕ್ಕಿಂತ ಇವತ್ತು ಬಡ ರೋಗಿಗಳಿಗೆ ಹಾಲು ವಿತರಣೆ ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯ. ನಿಮ್ಮ ಕಾರ್ಯ ಹೀಗೆ ಬಸವಣ್ಣನವರ ಹಾಕಿಕೊಟ್ಟ ಮಾರ್ಗದಲ್ಲಿ ಈಗಿನ ಯುವಕರು ಸಾಗಬೇಕು ಅಂತ ಹೇಳಿದರು. ಮಾನವ ಬಂಧುತ್ವ ವೇದಿಕೆಯ ಕಾಡೇಶ ತಳಗೇರಿ ಮಾತನಾಡಿ, ಲಿಂಗಾಯತ ಧರ್ಮ ಶ್ರೇಷ್ಠ ಧರ್ಮ, ಜಾತ್ಯತೀತ ಧರ್ಮದ ಇದರ ಗುರುಗಳು ಆದ ಅಣ್ಣ ಬಸವಣ್ಣನವರು ಹೇಳಿದಂತೆ ನಮ್ಮಲ್ಲಿ ಮಾನವ ಬಂಧುತ್ವ ವೇದಿಕೆಯ ಕಾಡೇಶ ತಳಗೇರಿ ಮಾತನಾಡಿ, ಲಿಂಗಾಯತ ಧರ್ಮ ಶ್ರೇಷ್ಠ ಧರ್ಮ, ಜಾತ್ಯತೀತ ಧರ್ಮದ ಇದರ ಗುರುಗಳು ಆದ ಅಣ್ಣ ಬಸವಣ್ಣನವರು ಹೇಳಿದಂತೆ ನಮ್ಮಲ್ಲಿ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರದು. ಬಸವಣ್ಣನವರ ವಚನಗಳು ಇಂದಿಗೂ ಪ್ರಸ್ತುತ. ಇವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರು ಆದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮೂಢನಂಬಿಕೆ ವಿರುದ್ಧ ಹಮ್ಮಿಕೊಂಡ ಅಪೌಷ್ಟಿಕತೆ ಹೊಂದಿರುವ ರೋಗಿಗಳಿಗೆ, ಬಡ ಮಕ್ಕಳಿಗೆ ಹಾಲು ಹಣ್ಣು ಹಂಚುವ ಕಾರ್ಯಕ್ರಮ ರಾಜ್ಯದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರರನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ನಾಡಿನ ತುಂಬೆಲ್ಲ ಆಚರಿಸ್ತಕ್ಕಂಥ ಹಬ್ಬ ಬಸವ ಪಂಚಮಿ. ನಾಗರ ಪಂಚಮಿಯನ್ನು ಬಸವ ಪಂಚಮಿಯಾಗಿ ಪರಿವರ್ತನೆ ಮಾಡಿಕೊಂಡು ನೀವೆಲ್ಲರೂ ಕೂಡ ಬಸವ ತತ್ವದಲ್ಲಿ ಸಾಗಿದ್ದಾದರೆ ಸಮಾಜದಲ್ಲಿ ಒಳಿತನ್ನು ಬಯಸಿದಂತೆ ಆಗ್ತದೆ ಅಂತಕ್ಕಂಥ ಮಹದಾಶೆಯನ್ನು ಇಟ್ಟುಕೊಂಡು ಮಾನವ ಬಂಧುತ್ವ ವೇದಿಕೆಯ ಮುಖಾಂತರ ಪ್ರಾರಂಭಿಸಿರ್ತಕ್ಕಂಥ ಈ ಬಸವ ಪಂಚಮಿ ಅಂತಕ್ಕಂಥ ಕಾರ್ಯಕ್ರಮ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಕ್ರಿಯೆಗಿತ್ತು. ಆದರೆ ಅದು ಇವತ್ತಿನ ದಿವಸ ಇಡೀ ನಾಡಿನ ತುಂಬೆಲ್ಲ ಕೂಡ ಬಸವ ಪಂಚಮಿಯಾಗಿ ಆಯಾ ಸ್ಥಳಗಳಲ್ಲಿ ಆಯಾ ಯುವಕರು ತಾವಾಗೇ ಸ್ವಇಚ್ಛೆಯಿಂದ ಸೇರಿಕೊಂಡು ಬಸವ ಪಂಚಮಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತಸ ತಂದಿದೆ. ಯಾಕಂತಂದರೆ ಹಾಲನ್ನು ಕುಡಿಯುವುದಿಲ್ಲ, ವೈಜ್ಞಾನಿಕವಾಗಿ ಅದು ಮಾಂಸಾಹಾರಿ. ಆ ನಿಟ್ಟಿನಲ್ಲಿ ನಾವು ಹಾಲನ್ನು ಆ ಒಂದು ಹುತ್ತಕ್ಕೆ ಎರೆದು ಅಥವಾ ಒಂದು ಕಲ್ಲಿಗೆ ಹಾಲನ್ನು ಎರೆದು ವೇಸ್ಟ್ ಮಾಡೋದಕ್ಕಿಂತ ಅದನ್ನು ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಆಗಲಿ, ಬಡ ಮಕ್ಕಳಿಗಾಗಲಿ, ಅನಾಥಾಶ್ರಮಗಳಾಗಲಿ ಆ ಮಕ್ಕಳಿಗೆ ಕೊಟ್ಟು ಅವರ ಪೌಷ್ಟಿಕತೆಯನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಆ ಕಾರಣಕ್ಕಾಗಿ ಭಾರತ ದೇಶದಲ್ಲಿ ಯಾವುದಾದರೂ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂತಂದರೆ ಅದು ಬಸವಣ್ಣವರು ಹುಟ್ಟಾಕಿರ್ತಕ್ಕಂಥ ಲಿಂಗಾಯತ ಧರ್ಮ. ಇಲ್ಲಿ ಸರ್ವ ಸಮಾನತೆ ಇದೆ, ಈ ಸರ್ವರಿಗೆ ಸಮಬಾಳು ಇದೆ, ಜಾತ್ಯತೀತವಾಗಿರ್ತಕ್ಕಂಥ ಧರ್ಮವಾಗಿದೆ. ಆ ಧರ್ಮದ ಗುರಿ ಏನಪ್ಪ ಅಂತಂದರೆ ವೈಜ್ಞಾನಿಕತೆಗೆ ಬಹಳ ಒತ್ತು ಕೊಡುವ ಧರ್ಮ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸೇರಿಕೊಂಡು ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಂತೆ ಅವರ ಸೂಚನೆ ಮೇರೆಗೆ ಒಂದು ಕೆಎಚ್ಐ ಆಸ್ಪತ್ರೆ ಘಟಪ್ರಭಾದಲ್ಲಿ ನಮ್ಮ ಎಲ್ಲ ಯುವಕರು, ಎಲ್ಲ ಮಿತ್ರರು ಹಾಗೂ ಎಲ್ಲ ಮುಖಂಡರು ಹಾಗೂ ಸ್ವಾಮೀಜಿಗಳು ಕೂಡ ಸೇರಿಕೊಂಡು ಈಗಾಗಲೇ ಹಾಲು ಮತ್ತು ಹಣ್ಣನ್ನು ವಿತರಣೆ ಮಾಡುವುದರ ಮುಖಾಂತರ ಬಸವ ಪಂಚಮಿಯನ್ನು ಆಚರಣೆ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ಈ ಬಸವ ಪಂಚಮಿ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಇದು ನಾಗರ ಪಂಚಮಿ ಅಲ್ಲ, ಇದು ಬಸವ ಪಂಚಮಿ ಅನ್ನೋದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಹಾಲನ್ನು ಪೋಲು ಮಾಡೋದಕ್ಕಿಂತ ಆ ಹಾಲನ್ನು ಪೌಷ್ಟಿಕ ಆಹಾರಕ್ಕಾಗಿ ಮಕ್ಕಳಿಗಾಗಲಿ ರೋಗಿಗಳಾಗಲಿ ಹಂಚುವಂಥ ಕಾರ್ಯವನ್ನು ಮಾಡಬೇಕಂತ ಹೇಳಿ ನಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಮಗದೊಮ್ಮೆ ಈ ಸಂದರ್ಭದಲ್ಲಿ ಹೊಸಮಠದ ವಿರೂಪಾಕ್ಷ ಮಹಾಸ್ವಾಮಿಗಳು, ಮಾರುತಿ ವಿಜಯನಗರ ರಾಮಣ್ಣ ಹುಕ್ಕೇರಿ ಪುಟ್ಟು, ಖಾನಾಪುರೆ ಸುಧೀರ್ ಜೋಡಟ್ಟಿ, ಶ್ರೀಕಾಂತ್ ತಳ್ವಾರ್, ಪ್ರಕಾಶ್ ಡಾಂಗೆ, ಅರ್ಜುನ ವಿನಾಯಕ ಕಟ್ಟಿಕಾರ್, ಗುಂಡವಗೋಳ ರಮೇಶ್ ತುಕಾನಟ್ಟಿ, ಗಣುಸಿಂಗ ರಜಪೂತ್, ಸಲೀಂ, ಕಬ್ಬೂರ ಅಪ್ಪಸಾಬ್ ಮುಲ್ಲಾ, ಮಲ್ಲಿಕಾರ್ಜುನ ಪತ್ತಾರ್, ಬಿಎನ್ ಸಿಂಧೆ, ಕಲ್ಲೊಳೆಪ್ಪ ಗಾಡಿವಂಡರ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.